ಶಕ್ತಿ ವಿಕಸಕ ಅಭ್ಯಾಸಗಳಲ್ಲಿ ಮುಂದುವರೆದ ಅಭ್ಯಾಸವನ್ನ ಇವತ್ತು ನೋಡ್ತಾ ಬರ್ತೀವಿ. ಶರೀರದ ಕೆಲವೊಂದು ಭಾಗಗಳಿಗೆ, ಮಿಕ್ಕುಳಿದ ಭಾಗಗಳಿಗೆ, ಮೇಲ್ಭಾಗದ ಅಂಗಾಂಗಗಳಿಗೆ. ಕಟಿಶಕ್ತಿ, ಕಟಿ ಅಂದ್ರೆ ಸೊಂಟದ ಭಾಗ. ಕಟಿಶಕ್ತಿ ವ್ಯಾಯಾಮವನ್ನ ಹೇಗೆ ತಗೊಳ್ಳೋದು, ಕಟಿಶಕ್ತಿ ವಿಕಸಕ ಅಭ್ಯಾಸಗಳನ್ನ ಹೇಗೆ ಮಾಡೋದು, ಒಂದು 4-5 ತರದ ಸೊಂಟದ ವ್ಯಾಯಾಮವನ್ನ ತಗೊಳ್ತಾ ಬರ್ತೀವಿ. ಆಗ್ಲೇ ಹೇಳಿದಂಗೆ ಚೈತನ್ಯ ವೃದ್ಧಿಗಾಗಿ ಶಕ್ತಿ ವಿಕಸಕ ಅಭ್ಯಾಸಗಳಾಗಿರುತ್ತೆ. ಕಾಲುಗಳ ಮಧ್ಯೆ ಅಂತರವನ್ನ ತಗೊಳ್ಳೋಣ, ಯಾಕಂದ್ರೆ ಹೆಚ್ಚು ಸೊಂಟಕ್ಕೆ ಪ್ರೆಷರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು. ಸೊ ಕಾಲುಗಳನ್ನ ಅಗಲಿಸ್ಕೊಂಡಿದ್ದೀನಿ. ಕೈಯನ್ನ ಇಂಟು ಮಾರ್ಕ್ ಅಂದ್ರೆ ಹೀಗೆ ಗುಣಾಕಾರ ಚಿಹ್ನೆಯ ರೀತಿಯಲ್ಲಿ ಕೈಯನ್ನು ಹಿಂದಕ್ಕೆ ಮುಷ್ಟಿ ಮಾಡಿಕೊಂಡು ಹಿಂದಕ್ಕೆ ಇಟ್ಕೊಳ್ಬೇಕು. ಹಾಗೆ ಕಾಲುಗಳನ್ನು ಅಂತರ ಇಟ್ಕೊಂಡು ಗ್ರಿಪ್ಪಿಗೆ ಮುಂದಕ್ಕೆ ಎಕ್ಸೇಲ್ ಅರ್ಧದಷ್ಟು, ಇನ್ಹೇಲ್ ಹಿಂದಕ್ಕೆ ಬಾಗುವ ಕೈಯನ್ನು ಜಕ್ಕೊಂಡು ಬಾಗ್ತಾ ಬರಬೇಕು. ಮುಂದೆ ಅರ್ಧ, ಹಿಂದೆ 1 2 ಫೋರ್ಸ್ಫುಲ್ ಎಕ್ಸೇಲ್, ಮುಂದೆ ಇನ್ಹೇಲ್ ಬ್ಯಾಕ್. ರಿಲ್ಯಾಕ್ಸ್. ಈಗ ಇದರಲ್ಲಿ ಇನ್ನೊಂದು ವಿಧವನ್ನ ಕೂಡ ಮಾಡಬಹುದು. ಕೈಯನ್ನು ಹಸ್ತ ಬಿಡಿಸಿ ಕಟಿಯ ಭಾಗಕ್ಕೆ, ಹಿಂಭಾಗದ ಸೊಂಟದ ಭಾಗಕ್ಕೆ ಕೈಯನ್ನ ಈ ರೀತಿಯಲ್ಲಿ ಹಿಡ್ಕೊಂಡು ಕಾಲಿನ ಅಂತರ ಇನ್ನಷ್ಟು ಜಾಸ್ತಿ ಮಾಡಿಕೊಂಡು ಇದೇ ಅಭ್ಯಾಸ ಮುಂದಕ್ಕೆ ಹಿಂದಕ್ಕೆ. ಈಗ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬಾಗ್ಸಕ್ಕಾಗುತ್ತಾ ಅಂತ ಪ್ರಯತ್ನಿಸಬೇಕು. ಎಕ್ಸೇಲ್, ಇನ್ಹೇಲ್, ಏಕಂ ದ್ವೇ, ಏಕಂ ದ್ವೇ. ರಿಲ್ಯಾಕ್ಸ್. 2 ವಿಧವನ್ನ ಕಟಿಯ ಭಾಗಕ್ಕೆ ಅಭ್ಯಾಸವನ್ನ ತಗೊಂಡ್ವಿ. 3ನೇ ಪ್ರಕಾರದ ಅಭ್ಯಾಸ ಕಟಿಯ ಭಾಗಕ್ಕೆ ಕೊಡ್ತಾ ಬರ್ತೀವಿ. ಇಲ್ಲಿ ಕೈಯನ್ನ ತೊಡೆಯ ಭಾಗಕ್ಕೆ ಅಂಟಿಸ್ಕೊಂಡೇ ಇರಬೇಕು. ಎರಡೂ ಬದಿಯಲ್ಲಿ ಕೈ ಹಾಗೆ ಇರುತ್ತೆ. ನಾವು ಸ್ಪ್ರಿಂಗ್ ಆಕ್ಷನ್ ಮಾಡಿದ ಹಾಗೆ ಹೋಗಿ ವಾಪಸ್ ಸ್ಪ್ರಿಂಗ್ ವಾಪಸ್ ಇದ್ದ ಜಾಗಕ್ಕೆ ಬರುತ್ತೆ. ಹಾಗೆ ನಾವು ಕೂಡ ಇದ್ದ ಜಾಗಕ್ಕೆ ಬಂದಾಗ ಕೈ ಹಿಂದಕ್ಕೆ ಚಾಚ್ಕೋಬೇಕಾಗತ್ತೆ. ಸೊ ಅರ್ಧ ವಾಪಸ್. ಮುಂದಕ್ಕೆ ಬಾಗ್ತಾ ಫೋರ್ಸ್ ಆಗಿ ಎಕ್ಸೇಲ್, ಇನ್ಹೇಲ್ ಅಪ್, ಎಕ್ಸೇಲ್, ಇನ್ಹೇಲ್ ಅಪ್ ಅಷ್ಟೇ. ಇಲ್ಲಿ ಬ್ಯಾಕ್ ಬೆಂಡಿಂಗ್ ಇಲ್ಲ, ಜಸ್ಟ್ ಫಾರ್ವರ್ಡ್ ಮಾತ್ರ ಸಿಗ್ತಾ ಇದೆ. ಅರ್ಧ ಫಾರ್ವರ್ಡ್ ಆಗ್ತಾ ಇದೆ, ಮತ್ತೆ ಮೇಲಕ್ಕೆ ಬರ್ತಾ ಇದೀವಿ. ಇಲ್ಲಿ ವಿಶೇಷತೆ ಮಾಡಿದ್ದೇನಪ್ಪ ಅಂದ್ರೆ ಕಾಲುಗಳನ್ನ ಒಟ್ಟು ಸೇರಿಸ್ಕೊಂಡು ಅಭ್ಯಾಸವನ್ನ ಮಾಡಿದ್ವಿ. ಹಾಗೆ ಕಾಲುಗಳು ಒಟ್ಟು ಸೇರಿಸ್ಕೊಂಡು ಮಾಡಿದಾಗ ಪೃಷ್ಠಭಾಗಕ್ಕೆ ಹ್ಯಾಮ್ಸ್ಟ್ರಿಂಗ್ ಮಸಲಿಗೆ, ನಮ್ಮ ತೊಡೆಯ ಹಿಂಭಾಗದ ಮಸಲುಗಳಿಗೆ ವ್ಯಾಯಾಮ ಸಿಗುತ್ತೆ ಈ ಅಭ್ಯಾಸದಲ್ಲಿ. ಹಾಗೆ ಇನ್ನೂ 2 ಅಭ್ಯಾಸ. ಕಟಿಯ ಭಾಗಕ್ಕೆ ಯಾವಾಗ್ಲೂ ಟ್ವಿಸ್ಟಿಂಗ್ ಕೊಡಬೇಕು, ಲ್ಯಾಟ್ರಲ್ ಸ್ಟ್ರೆಚ್ ಅನ್ನ, ಸೈಡ್ ಸ್ಟ್ರೆಚ್ ಅನ್ನ ಕೊಡಬೇಕು. ಇದನ್ನ ಮರಿ ಕುಡ್ದು ನಾವು. ಸೊ ಇವಾಗ ಕಟಿಯ ಭಾಗಕ್ಕೆ ಇನ್ನುಳಿದ 2 ಅಭ್ಯಾಸ ಟ್ವಿಸ್ಟಿಂಗ್. ಈಗ ಕಾಲುಗಳ ಮಧ್ಯೆ ಅಂತರವನ್ನ ತಗೊಳ್ತಾ ಬರೋಣ. ಕೈಯನ್ನ ಚಾಚಿ ನಿಲ್ಲಿಸ್ಕೊಳ್ಳೋಣ ಪಕ್ಕಕ್ಕೆ, ಭುಜ ನೇರಕ್ಕೆ, ಹಾಗೆ ಪಕ್ಕಕ್ಕೆ. ಇಲ್ಲಿ ನಾವೇನ್ ಮಾಡ್ತೀವಿ, ಪಕ್ಕಕ್ಕೆ ಬಾಗುವಾಗ ಪೂರ್ತಿ ಕೈಯನ್ನು ಹೇಗೆ ಮುಂದಕ್ಕೆ ತಗೊಂಡ್ಬಿಡ್ತೀವಿ. ಇಲ್ಲ, ಕೈ ಭುಜದ ನೇರಕ್ಕೆ ಸೈಡಲ್ಲಿ ಎಷ್ಟು ತಿರುಗಿಸಕ್ಕಾಗುತ್ತೋ ಅಷ್ಟೇ ತಿರುಗಿಸ್ಬೇಕು. ಮಂಡಿ ಲಾಕ್, ಮಂಡಿ ಮಡಚ್ತಾ ಇರುತ್ತೆ, ಹೀಗೆ ನೇರ ಮಾಡ್ಕೋಬೇಕು. ಪಾದದ ಬೆರಳು ತಿರುಕೂಡ್ದು ಮುಂದಕ್ಕೆ ಮುಖ ಮಾಡಿರ್ಬೇಕು. ಇಷ್ಟೇ, ಕೈ ಶೋಲ್ಡರ್ ಲೆವೆಲ್ ಅಲ್ಲೇ ಇರುವಷ್ಟು. ಇದನ್ನ ಹೀಗೆ ತಗೊಂಡು ಹೋಗ್ಬೋದಿತ್ತು, ನನಗೆ ತಗೊಂಡು ಹೋಗಲ್ಲ. ಸೊ ಇಷ್ಟಕ್ಕೆ ನಿಲ್ಲಿಸ್ಕೋಬೇಕು. ವಾಪಸ್. ರಿಲ್ಯಾಕ್ಸ್. ಈಗ ಇದೇ ಅಭ್ಯಾಸದಲ್ಲಿ ಲ್ಯಾಟ್ರಲ್ ಸ್ಟ್ರೆಚ್, ಸೈಡಿಗೆ ಬಾಗುವಂತ ಅಭ್ಯಾಸ. ಈಗಲೂ ಅಷ್ಟೇ, ಕೈಗಳು ಭುಜದ ನೇರಕ್ಕೆ ಇರಬೇಕು. ಕೈ ಹೀಗೆ ಪಕ್ಕಕ್ಕೆ ಬಾಗುವಾಗ ತೊಡೆಗೆ ಸ್ಪರ್ಶ ಆಗಬೇಕು ಅಂತ ಸ್ಪರ್ಶ ಮಾಡಿದ್ರೆ ಅದು ತಪ್ಪಾಗತ್ತೆ. ಅವಾಗ ಭುಜದ ನೇರದಲ್ಲಿ 2 ಕೈಗಳಿದ್ದ ಹಾಗೆ ಆಗಲ್ಲ. ಹಾಗೆ ಕೈ ಪಕ್ಕದಲ್ಲಿದೆ, ಅಲ್ಲಿಂದನೇ ಸೊಂಟವನ್ನ ಸೈಡಿಗೆ ಜಗ್ತಾ, ಎಷ್ಟಾಗುತ್ತಷ್ಟು ಸೊಂಟವನ್ನ ಸೈಡಿಗೆ ಜಗ್ತಾ ಕೈ ಮೇಲಿದ್ನ ನೋಡ್ತಾ ಬರಬೇಕು. ಇದು ಸ್ಪರ್ಶ ಮಾಡ್ಬೋದಿತ್ತು ನಂಗೆ, ಆದ್ರೆ ಮಾಡ್ತಾ ಇಲ್ಲ. ಇಷ್ಟೇ, ವಾಪಸ್. ರಿಲ್ಯಾಕ್ಸ್. ಚೆನ್ನಾಗಿ ಉಸಿರಾಟ ಮಾಡ್ತಾ ಮಾಡ್ತಾ ಅಭ್ಯಾಸವನ್ನ ತಗೊಳ್ತಾ ಬರಬೇಕು. ಆಯಾಸ ಕೂಡ ಕಮ್ಮಿ ಆಗುತ್ತೆ ಅವಾಗ ನಮ್ಗೆ ಇದರಲ್ಲಿ. ಈಗ ನೆಕ್ಸ್ಟ್ ಅಭ್ಯಾಸ, ಕಟಿಯ ಭಾಗವನ್ನ ಮುಗಿಸ್ಕೊಂಡ್ವಿ, ಸೊಂಟದ್ದು. ಈಗ ಎದೆಯ ಭಾಗ, ವಕ್ಷಸ್ಥಳ ಅಂತ ಕರಿತೀವಿ ಎದೆಯ ಭಾಗವನ್ನ. ಸೊ ರಿಬ್ ಮಸಲ್, ರಿಬ್ ಗೇಜ್ ಅಂತ ಕರಿತೀವಿ. ಆ ಭಾಗಕ್ಕೆ ವ್ಯಾಯಾಮವನ್ನ ಕೊಡ್ತಾ ಬರ್ತೀವಿ. 2 ಮೂಮೆಂಟ್ ಅನ್ನು ಕೊಡ್ತೀವಿ. ಒಂದು ಹೊರಿಸಾಂಟಲ್ ಮೂಮೆಂಟ್, ಒಂದು ವರ್ಟಿಕಲ್ ಮೂಮೆಂಟ್, ಮೇಲ್ಮುಖವಾಗಿ. ಸೊ ಮೇಲ್ಮುಖವಾಗಿ ಕೈಯನ್ನು ಎತ್ತೋದು ಇಳಿಸೋದು, ಎತ್ತೋದು ಇಳಿಸೋದು ಅಭ್ಯಾಸವನ್ನ ತಗೊಳ್ತೀವಿ. ಇನ್ಹೇಲ್, ಎಕ್ಸೇಲ್,
ಇನ್ಹೇಲ್, ಎಕ್ಸೇಲ್. ಕೈ ಹಿಂದಕ್ಕೆ ಜಗ್ಗಬೇಕು, ಕೈಯನ್ನು ನೋಡೋ ಅವಶ್ಯಕತೆ ಏನಿಲ್ಲ, ಕೈ ಮೇಲಕ್ಕೆ ಜಗ್ಗಿದ್ರೆ ಸಾಕು. ವಕ್ಷಸ್ಥಳದ ಅಭ್ಯಾಸದಲ್ಲಿ ಕೈ ಮೇಲಕ್ಕೆ ವರ್ಟಿಕಲ್ ಮೂವ್ಮೆಂಟ್ ಅನ್ನ ಮಾಡುವಂತ ಅಭ್ಯಾಸವನ್ನ ನೋಡ್ತೀವಿ. ಮೇಲ್ಮುಖವಾಗಿ ಜಗ್ತಾ ಬರಬೇಕು, ಕೈಯನ್ನು ನೋಡೋ ಅವಶ್ಯಕತೆ ಏನಿಲ್ಲ. ಇನ್ಹೇಲ್, ಎಕ್ಸೇಲ್. ಈಗ ಇದೇ ಅಭ್ಯಾಸದಲ್ಲಿ ಸೈಡ್ ಹೊರಿಜಾಂಟಲ್ ಮೂವ್ಮೆಂಟ್ ಅನ್ನ ತಗೊಳ್ತಾ ಬರ್ತೀವಿ. ಜಸ್ಟ್ ಕೈಯನ್ನ ಹಿಂದಕ್ಕೆ, ಹಿಂದೆ ಕೈ ಟಚ್ ಆಗ್ಬೇಕಾದ್ದೇನಿಲ್ಲ, ಎದೆ ವಿಶಾಲಗೊಳಿಸ್ತಾ ಬಂದ್ರೆ ಸಾಕು ಪ್ರತಿ ಸ್ಟ್ರೆಚ್ ಅಲ್ಲೂ. ರಿಲ್ಯಾಕ್ಸ್, ವಿಶ್ರಾಂತಿ. ಬಾಯಲ್ಲಿ ರೇಚಕವನ್ನ ಮಾಡ್ಕೋಬೇಕು, ಏದುಸಿರು ಬರ್ತಾ ಇದ್ದ ಅಲ್ಲಿ. ನೆಕ್ಸ್ಟ್ ಮುಂದುವರೆದ ಅಭ್ಯಾಸ ಭುಜ ಶಕ್ತಿ ವಿಕಸಕವನ್ನ ಮಾಡ್ತೀವಿ. ಭುಜದ ಭಾಗಕ್ಕೆ ಮಾಡುವಂತ ಅಭ್ಯಾಸ. ಭುಜದಲ್ಲೂ ತುಂಬಾ ಹಂತಗಳಿದೆ, ವಿಧಗಳಿದೆ. ಮೊದಲಿಗೆ ಭುಜ ಬಲಿ ವ್ಯಾಯಾಮವನ್ನ ತಗೊಳ್ತೀವಿ. ಕೈಯನ್ನ ಸೈಡಿನಿಂದ ಮೇಲಕ್ಕೆ ಎತ್ತಬೇಕು. ಇಲ್ಲಿ ವೃಷ್ಟಿನ ಭಾಗ ಒಂದಕ್ಕೊಂದು ಸ್ಪರ್ಶ ಆಗುವ ಹಾಗೆ ತಂದ್ರೂ ಸಾಕು, ಸ್ಪರ್ಶ ಆಗ್ಬೇಕಾದಿಲ್ಲ, ಆದ್ರೆ ಹಂಗೆ ತಿರುಚಬೇಕು, ಅದು ಬಹಳ ಮುಖ್ಯ. ಸೈಡಿನಿಂದ ರಿಲ್ಯಾಕ್ಸ್. ಈಗ ಅದೇ ರೀತಿಯಲ್ಲಿ ಭುಜ, ಪೂರ್ಣ ಭುಜದ ಭಾಗಕ್ಕೆ ಕೊಡುವಂಥದ್ದು. ಭುಜದಲ್ಲೇ ಇನ್ನೊಂದು ವಿಧ, ಪೂರ್ಣ ಭುಜ ಶಕ್ತಿ ವಿಕಸಕ ಅಭ್ಯಾಸವನ್ನ ತಗೊಳ್ತೀವಿ. ಪೂರ್ಣ ಭುಜಕ್ಕೆ ಕೈಯನ್ನ ಮುಷ್ಟಿ ಮಾಡಿಕೊಂಡು ವೃತ್ತಾಕಾರವಾಗಿ ವೇಗವಾಗಿ ಸುತ್ತಿಸ್ತಾ ಬರುವಂತ ಅಭ್ಯಾಸ. ನಿಧಾನಕ್ಕೆ ಸುತ್ತಿಸಿದ್ರೆ ಅದೇ ಸೂಕ್ಷ್ಮ ವ್ಯಾಯಾಮ, ಇದೇ ವೇಗವಾಗಿ ಉಸಿರಾಟ ಜೊತೆಗೆ ಸುತ್ತಿಸ್ತಾ ಬರ್ತೀವಿ. ಜರ್ಕಿ ಮೂವ್ಮೆಂಟ್ ಆಗ್ಲೇ ಹೇಳಿದ ಹಾಗೆ. ಸೊ ಇದು ಶಕ್ತಿ ವಿಕಸಕ ಆಗಿರುತ್ತೆ. ವಿರುದ್ಧವಾಗಿ ಆಂಟಿ ಕ್ಲಾಕ್ ವೈಸ್. ರಿಲ್ಯಾಕ್ಸ್. ಪ್ರತಿ ಸಾರಿ ಸುತ್ತಿಸ್ಬೇಕಾದ್ರೂ ಬೈಸಿಪ್ಗಳು, ಕೈ ರಟ್ಟೆಯ ಭಾಗ ಕಿವಿಗೆ ಸ್ಪರ್ಶಿಸ್ಕೊಂಡು ಹೋದ್ರೆ ಬಹಳ ಉತ್ತಮ. ಅಂದ್ರೆ ಪೂರ್ಣ ಸುತ್ತಾಯ್ತು, ದೊಡ್ಡ ಸುತ್ತಾಯ್ತು ಅಂತ ಅದರಲ್ಲಿ ಖಚಿತ ಆಗುತ್ತೆ ನಮ್ಗೆ. ಈಗ ಸಣ್ಣದೊಂದು ವಿಶ್ರಾಂತಿ. ಈಗ ಭುಜದಲ್ಲೇ ಮುಂದುವರೆದ ಭಾಗವನ್ನ ಹಾಗೆ ತೋರಿಸ್ಕೊಳ್ತಾ ಹೋಗ್ತೀವಿ. ಭುಜ ಇದೆ, ಕತ್ತಿನ ಭಾಗ ಇದೆ, ಬಾಯಿಯ ಭಾಗ ಇದೆ, ಕಿವಿ, ಇಂದ್ರಿಯಗಳಿಗೆಲ್ಲವೂ ಕೂಡ ಶಕ್ತಿ ವಿಕಸಕ ಅಭ್ಯಾಸಗಳನ್ನ ಕೊಡ್ತಾ ಹೋಗುವಂಥದ್ದಿರುತ್ತೆ. ಸೊ ಇವತ್ತಿನ ಅಭ್ಯಾಸದಲ್ಲಿ ಕೆಲವೊಂದಷ್ಟು ಶಕ್ತಿ ವಿಕಸಕ ಅಭ್ಯಾಸ, ಕೆಲವೊಂದು ಜಾಯಿಂಟ್ಗಳಿಗೆ ಮುಖ್ಯವಾಗಿ ಹೇಗೆ ಮಾಡಬಹುದು ಅನ್ನೋದನ್ನ ಇವತ್ತು ನೋಡ್ತಾ ಬಂದ್ರೆ ನೀವು. ಹಾಗೆ ಮುಂದುವರೆದ ಅಭ್ಯಾಸವನ್ನ ಮುಂದಿನ ಸಂಚಿಕೆಗಳಲ್ಲಿ ತೋರಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿಯನ್ನ. ಧನ್ಯವಾದಗಳು.